ನಮ್ಮ ಜೊತೆ ಅವರು ನಿಮ್ಮ ಸೋನಂ ವಾಂಗ್ಚುಕ್ ಅವರು ಚೈನೀಸ್ ಏಜೆಂಟ್ ಅಂದ್ರಲ್ಲಪ್ಪ, ನೀವು ಹೋಗಿ ನೀವು ಯಾಕೆ ಉಪವಾಸ ಬಿಡಿಸಿದ್ರಿ? ಯಾಕೆ ಕಾಂಗ್ರೆಸ್ ಜನತಾ ಪಾರ್ಟಿಯವರ ಮುಖ್ಯಸ್ಥರ ಜೊತೆ ಮಾತಾಡ್ತಾ ಇದ್ರಿ? ಅವ್ರ ಸ್ಪೋಕ್ಸ್ ಪರ್ಸನ್ಗೆಲ್ಲ ಕರೆಸಿ ಟೀ ಕಾಫಿ ಕೊಟ್ಟು ಯಾಕೆ ಮಾತಾಡಿದ್ರಿ? ಏನಿದು ಹುಡುಗಾಟ? ನೀಟ್ ಪೇಪರ್ ಲೀಕ್ ಆಗಿದ್ದು ನಿಜ, ಲಕ್ಷಾಂತರ ಮಕ್ಕಳು ಭವಿಷ್ಯ ಹಾಳಾಗಿದ್ದು ನಿಜ, ರೀ ಎಕ್ಸಾಮ್ ಮಾಡಿದ್ದು ನಿಜ, OSM ನಲ್ಲಿ ಮೋಸ ಆಗಿದ್ದು ನಿಜ, CBSE ನಲ್ಲಿ ಏನು ಅವಾಂತರ ಆಯಿತು ಅದಾಗಿದ್ದು ನಿಜ. ಸುಮ್ಮನೆ ಇನ್ನೂ ಕೂಡ ಇವರು ಸುಮ್ಮನೆ ಸುಳ್ಳು ಹೇಳ್ಕೊಂಡು ಓಡಾಡಿ ನರೇಟಿವ್ ಬಿಲ್ಡಪ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಹೊರತು ಇವತ್ತು ಆರ್ಗನೈಸ್ ಇತ್ತಾ? ನೀವು ಹೇಳಿ, ಮನ್ಸು ಮುಟ್ಕೊಂಡು ಹೇಳಿ. ನಮ್ಮ ಮಾಧ್ಯಮ ಸ್ನೇಹಿತರು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಏನು ಜನ ಕೂತಿದ್ದಾರೆ, ಯಾರು ಪೊಲಿಟಿಕಲ್ ಪಾರ್ಟಿದವರ? ನೀವು ಕ್ಯಾಮ್ರಾಮನ್ ಇದ್ದೀರಿ, ಎಲ್ಲ ಮೀಡಿಯಾ ಕವರೇಜ್ ಈ ಕಳೆದ 2-3 ದಶಕದಿಂದ ಮಾಡ್ತಾ ಇದ್ರಿ. ಎಲ್ಲರೂ ಪ್ರಾಮಾಣಿಕವಾಗಿ ಹೇಳಿ, ಜಂತರ್ ಮಂತರ್ನಲ್ಲಿ ಪಾಲಿಟಿಕ್ಸ್ ಇದೆಯಾ? ಫ್ರೀಡಂ ಪಾರ್ಕ್ನಲ್ಲಿ ಪಾಲಿಟಿಕ್ಸ್ ಇದೆಯಾ? ನಾವು ಯಾರನ್ನ ಹಿಂದೆಯಿಂದ ನಿಂತು ಕುಮ್ಮಕ್ ಕೊಡ್ತಾ ಇದೀವ? ನಿಮ್ಗೆ ಗೊತ್ತಾಗ್ತದಲ್ವಾ? ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ಇಂಟೆಲಿಜೆನ್ಸು ಅಮಿತ್ ಶಾ ಇಂಟೆಲಿಜೆನ್ಸ್ಗಿಂತ ನಿಮ್ಮ ಇಂಟೆಲಿಜೆನ್ಸ್ ಚೆನ್ನಾಗಿರ್ತದಲ್ಲ. ಯಾರು ಎಲ್ಲಿಂದ ಬರ್ತಾ ಇದ್ದಾರೆ, ಎಲ್ಲಿಂದ ಹೋಗ್ತಾ ಇದ್ದಾರೆ, ಯಾರು ಯಾರಿಗೆ ಬೆಂಬಲಿಸ್ತಾ ಇದ್ದಾರೆ ಅಂತ. ನಾನು ಹೇಳ್ದಂಗೆ ನಾಚಿಕೆ ಇಲ್ಲ BJP ಅವರಿಗೆ. ಇನ್ನೂ ಕೂಡ ಯಾವುದೋ ಲೋಕದಲ್ಲಿದ್ದಾರೆ. ಈಗ ಯುವಕರು ಬೀದಿಗೆ ಇಳಿದು ಇವತ್ತು ಇವ್ರ ಅಹಂಕಾರ ಮುರಿದಿದ್ದಾರೆ. ಹಿಂಗೆ ನಡೆದ್ರೆ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಅಡ್ರೆಸ್ ಇರ್ಲಾರ್ದಂಗೆ ಅವರಿಗೆ ನೋಡ್ಕೋತಾರೆ. ಎಲ್ಲರಿಗೂ ಎಚ್ಚರಿಕೆ ಗಂಟೆನೆ ಸರ್. ಯಾರು ಯುವ ಸಮುದಾಯದ ಪರವಾಗಿ ಪ್ರಾಮಾಣಿಕವಾಗಿ ನಿಲ್ಲೋದಿಲ್ಲ, ಯಾವುದೇ ಸರ್ಕಾರ ಇರಬಹುದು, ಇದು ಅವರಿಗೆ ಎಚ್ಚರಿಕೆ ಗಂಟೆ. ನಮ್ಮ ಜವಾಬ್ದಾರಿಯನ್ನ ನಿಯತ್ತಾಗಿ ನಿಭಾಯಿಸಲಿಲ್ಲ ಅಂದ್ರೆ ಜನರು ಸುಮ್ಮನೆ ಕೂತ್ಕೊಳ್ಳೋದೇ ಅಲ್ಲ. ಇವತ್ತು ಬಹಳ ವರ್ಷಗಳಾದ್ಮೇಲೆ ಇಂಥದ್ದು ಒಂದು ನಡೆದಿದೆ. ಇವತ್ತು ರಾಮ ಮಂದಿರ್ನಲ್ಲಿ ಆದಂತ ಹಗರಣ ಬಗ್ಗೆನೂ ಜನ ಮಾತಾಡ್ತಾ ಇದ್ದಾರೆ. ಇಲ್ಲಿ ಯುವಕರ ಭವಿಷ್ಯದ ಬಗ್ಗೆ ಕೂಡ ಮಾತನಾಡ್ತಾ ಇದ್ದಾರೆ. ಇನ್ನೊಂದು ಮಾತು ಹೇಳ್ತಾರೆ, BJP ಅವರು ವಿದ್ಯಾರ್ಥಿಗಳನ್ನ ಮುಂದಿಟ್ಕೊಂಡು ರಾಜಕೀಯ ಮಾಡಲು ಹೊರಟಿದ್ರು, ದಿಕ್ಕತ್ತಲು ಹೊರಟಿದ್ರು ಅಂತ ಹೇಳಿ ರಾಜಕೀಯ ಸೃಷ್ಟಿ ಮಾಡೋ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಹೇಗೆ ಹೇಳಿ? ಮತ್ತೆ ಯಾಕೆ ಮಾತಾಡಿದ್ರಿ ನಮ್ಮ ಜೊತೆ? ಅವರು ನಿಮ್ಮ ಸೋನಂ ವಾಂಗ್ಚುಕ್ ಅವರು ಚೈನೀಸ್ ಏಜೆಂಟ್ ಅಂದ್ರಲ್ಲಪ್ಪ, ನೀವು ಹೋಗಿ ನೀವು ಯಾಕೆ ಉಪವಾಸ ಬಿಡಿಸಿದ್ರಿ? ಯಾಕೆ ಕಾಂಗ್ರೆಸ್ ಜನತಾ ಪಾರ್ಟಿಯವರ ಮುಖ್ಯಸ್ಥರ ಜೊತೆ ಮಾತಾಡ್ತಾ ಇದ್ರಿ? ಅವ್ರ ಸ್ಪೋಕ್ಸ್ ಪರ್ಸನ್ಗೆಲ್ಲ ಕರೆಸಿ ಟೀ ಕಾಫಿ ಕೊಟ್ಟು ಯಾಕೆ ಮಾತಾಡಿದ್ರಿ? ಏನಿದು ಹುಡುಗಾಟ? ನೀಟ್ ಪೇಪರ್ ಲೀಕ್ ಆಗಿದ್ದು ನಿಜ, ಲಕ್ಷಾಂತರ ಮಕ್ಕಳು ಭವಿಷ್ಯ ಹಾಳಾಗಿದ್ದು ನಿಜ, ರೀ ಎಕ್ಸಾಮ್ ಮಾಡಿದ್ದು ನಿಜ, OSM ನಲ್ಲಿ ಮೋಸ ಆಗಿದ್ದು ನಿಜ, CBSE ನಲ್ಲಿ ಏನು ಅವಾಂತರ ಆಯಿತು ಅದಾಗಿದ್ದು ನಿಜ.